ಏನ್ ಗುರು ಇಂಥ ಪುಕ್ಕು ನನ್ನ ಮಕ್ಕಳು ಇವರು ಪಾಕಿಸ್ತಾನದವರು ಏನ್ ತಟ್ಟಿದ್ದು ನಮ್ಮ ಮೇಲೆ IPL ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, IPL ನ ಡೌನ್ ಫಾಲ್ ಮಾಡಿಸ್ತೀವಿ, ನಾವು ಕಿತ್ ಗುಡ್ಡೆ ಹಾಕ್ಬಿಡ್ತೀವಿ, ಕಸಿ ಮಾಡ್ಬಿಡ್ತೀವಿ, ಹಂಗೆ ಹಿಂಗೆ ಅದು ಇದು ಅಂತ ಅಲ್ಲ. ಇವಾಗ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡ್ತಾವ್ರೆ IPL ಬಗ್ಗೆ. ಅಲ್ಲಿ ಸರೆಂಡರ್ ಆಗಿ ಹೋಗ್ಬಿಟ್ಟವ್ರೆ IPLಗೆ. ರೀಸನ್ಸ್ಗಳು ಬೇರೆ ಸಾವಿರ ರೀಸನ್ಸ್ಗಳೇ ಕೊಡ್ತಾರೆ ನೋಡಿ. ಬೇಕಾದ್ರೆ ಹೌದು ಗುರು, ವಿಂಡೋನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂತ ಇದಾರಂತೆ ಅಂತ ಅಪ್ಡೇಟ್ ಬಂದಿದೆ. ಇವಾಗ ಮಾತುಕತೆ ಆಗ್ತಿದೆ ಅಂತ. ಇವ್ರ ಲೀಗು ಇವ್ರಿಗೊಂದು ರಿವ್ಯೂ ಮೀಟಿಂಗ್ ಬೇರೆ ಕೇಳುವ ಲೀಗಿಗೆ. ಹೌದು, PSL ರಿವ್ಯೂ ಮೀಟಿಂಗ್ ಆಗಿದೆಯಂತೆ ಸದ್ಯದಲ್ಲೇನೆ. ಸೊ ಅಲ್ಲಿ ಡಿಸ್ಕಸ್ ಆಗಿರೋಂಥ ಮ್ಯಾಟರ್ ಏನು ಅಂತಂದ್ರೆ, ಗುರು ನಮ್ಗೆ ಈ ವಿಂಡೋ ಬೇಡ ಅಂತ ಫ್ರಾಂಚೈಸ್ಗಳೆಲ್ಲ ರಿಕ್ವೆಸ್ಟ್ ಹಾಕಿದ್ರಂತೆ. ಅಂದ್ರೆ ಮುಂಚೆ ಇದ್ದ ಒಂದು ವಿಂಡೋನೇ ಬೇರೆ PSL ಪಾಕಿಸ್ತಾನ್ ಸೂಪರ್ ಲೀಗ್ದು. ಸೊ ಅದಿದ್ದು ಫೆಬ್ರವರಿ ಮಾರ್ಚ್ ವಿಂಡೋ, ಅದಾದ ನಂತರ ಚೇಂಜ್ ಆಯ್ತು ವಿಂಡೋ. ಅದು ಇವಾಗ IPL ಜೊತೆ ಕಾಂಪಿಟೇಷನ್ ಬರಬೇಕು, ನಾವು IPL ಟಕ್ಕರ್ ಕೊಡ್ತೀವಿ, ನಿಮ್ಗೆ IPL ನ ಕುಸಿತ ಮಾಡ್ತೀವಿ, ನಾವು ಮೇಲ್ಗಡೆ ಆರ್ಬಿಡ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರು ಮಾಡಿದ್ದು ಕಿತ್ತೋಗಿರೋ ಕೆಲಸನ IPL ಜೊತೆಗೆ ಕ್ಲಾಶ್ ಮಾಡ್ತೀವಿ ಅಂತ IPL ಜೊತೆಗೇನೆ ಲೀಗ್ನ ತಗೊಂಡ್ಬರ್ತಾರೆ. ಗೊತ್ತಲ್ಲಪ್ಪ ಯಾವ ಒಂದು ಲಾಬಿಲಿ ನಡೆಯುತ್ತೆ ಅಂತ. ಅವ್ರದ್ದು ಕೂಡ ನಡೆಯೋದು ಏಪ್ರಿಲ್ ಮೇ ಲಾಬಿಲಿ ನಡೆಯೋದು. ಸೊ ಕ್ಲಾಶ್ಗೆ ತಗೊಂಡ್ಬಂದ್ರು. ಸೊ ಅವ್ರು ಬೇಗ ಮುಗೀತೆ. ಏನೋ ಅಷ್ಟು ದೊಡ್ಡ ಲೀಗ್ ಏನಲ್ಲ ಅವ್ರದ್ದು. ಆಡೋದು 44 ಮ್ಯಾಚ್, 44 ಮ್ಯಾಚ್ ಇದೆ ಅವ್ರದ್ದು ಅಷ್ಟೇ. ಸೊ ಚಿಕ್ಕ ಲೀಗ್ ಆಗಿದ್ರು ಕೂಡ IPL ಜೊತೆಗೆ ಕ್ಲಾಶ್ IPL ಜೊತೆಗೆ ಯಾವ ಲೀಗು ನಿಂತ್ಕೊಂಡ್ರು ಕ್ಲಾಶ್ಗೆ ಅವನಜ್ಜಿ ಯಾವ ಲೀಗ್ ಉಳಿಯುತ್ತೆ ಹೇಳಿ? ಯಾವ ಲೀಗು ಉಳಿಯಲ್ಲ. ಸೊ ಇವ್ರೇನೋ ಕ್ಲಾಶಿಗೆ ನಿಂತ್ಕೊಂಡ್ಬಿಟ್ಟು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೆಲ್ಲ ದೋಲ್ಗಳನ್ನ ತೋರಿಸ್ಕೊಂಡು ಬಂದ್ಬಿಟ್ಟು ನಮ್ಮೇಲೆ ಕ್ಲಾಶಿಗೆ ನಿಂತ್ಕೊಂಡಿದ್ರು. ಸೊ ಇದೇ ಪಾಕಿಸ್ತಾನದವ್ರು ಇವಾಗ ಕೂತ್ಕೊಂಡ ರಿವ್ಯೂ ಮೀಟಿಂಗ್ ಅಲ್ಲಿ IPL ಬಗ್ಗೆ ಮಾತಾಡ್ಕೊಳ್ಳಲಾಗೈತೆ. ಅಂದ್ರೆ ಏನು ಅಂತಂದ್ರೆ, ಬರೀ ಒಂದು ವಿಚಾರದಲ್ಲಿ ಇವ್ರಿಗೆ ಹೊಡ್ತಾ ಬಿದ್ದಿಲ್ಲ, ಎಲ್ಲಾ ವಿಚಾರದಲ್ಲೂ ಹೊಡ್ತಾ ಬಿದ್ದೆ. ಓವರ್ಸೀಸ್ ಪ್ಲೇಯರ್ಗಳ ಅವೈಲಬಿಲಿಟಿ ವಿಚಾರ. ಸೊ ಯಾವುದೇ ಓವರ್ಸೀಸ್ ಪ್ಲೇಯರ್, ಮೇನ್ ಓವರ್ಸೀಸ್ ಪ್ಲೇಯರ್ ಹೋಗ್ಬಿಟ್ಟು ಆಡಕ್ಕೆ ರೆಡಿ ಇಲ್ಲ ಪಾಕಿಸ್ತಾನದಲ್ಲಿ. ಅದೇ IPL ಇಂದ ಉಗಿದ್ಬಿಟ್ಟು ಆಚೆ ಹಾಕಿರುವಂತ ಪ್ಲೇಯರ್ಸ್ಗಳು, ಅಂದ್ರೆ ಅನ್ಸೋಲ್ಡ್ ಆಗಿರುವಂತ ಪ್ಲೇಯರ್ಸ್ಗಳು, ಅವರು ಕೂಡ ಕೈ ಕೊಟ್ಬಿಡ್ತಾರೆ ಒಂದು ಟೈಮು. ನೋಡಲ್ಲಪ್ಪ ಲಾಸ್ಟ್ ಸೀಸನ್ ಏನಾಯ್ತು ಅಂತ. PSLಗೆ ಸೆಲೆಕ್ಟ್ ಆಗಿದ್ರು ಸ್ವಲ್ಪ ಜನ ಪ್ಲೇಯರ್ಸ್. ಬ್ಲೆಸಿಂಗ್ ಮುಸಲ್ಮಾನ್ ಫಾರ್ ದಟ್ ಮ್ಯಾಟರ್ ಎಕ್ಸಾಂಪಲ್ ತಗೊಳ್ಳಿ ನೀವು. ಲಾಸ್ಟ್ 2 ಸೈಕಲ್ ಇಂದ ಏನೇನಾಯ್ತು ಅಂತ. ಅಲ್ಲಿ ಲಾಸ್ಟ್ 2 ಸೈಕಲ್ ಇಂದ ಕ್ಲಾಸ್ ತಗೊಂತಾ ಇದ್ರು ನಮ್ಮ ಮೇಲೆ. ಬ್ಲೆಸಿಂಗ್ ಮುಸಲ್ಮಾನ್ ಊದ್ಬಿಟ್ಟು ಆಚೆ ಇಕ್ಬಿಟ್ಟು ಬಂದ್ಬಿಟ್ರೆ ಹಂಗೇನೆ, ನಾನು ಬರಲ್ಲಪ್ಪ PSL ಆಡೋದಕ್ಕೆ, ನಾನು IPLಗೆ ಹೋಗ್ತಾ ಇದ್ದೀನಿ ಅಂತ. ಬರೀ ಅವ್ರು ಮಾತ್ರ ಅಲ್ಲ, ಇನ್ನು ಸಾಕಷ್ಟು ಪ್ಲೇಯರು ಪಾಕಿಸ್ತಾನ್ಗೆ ಗೂಟ ಇಟ್ಬಿಟ್ಟು, PSLಗೆ ಗೂಟ ಇಟ್ಬಿಟ್ಟು IPLಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋಂಥವ್ರೆ. ಸೊ ಎಲ್ಲ ನೋಡ್ತು ಅಂತ ಅಂದಾಗ, ಒಬ್ರು ಮೈನ್ ಪ್ಲೇಯರ್ಸ್ ಕೂಡ ಅವೈಲೇಬಲ್ ಇಲ್ಲದೆ ಇರೋದೆಲ್ಲ ನೋಡ್ತು ಅಂತ ಅಂದಾಗ, ಎಲ್ಲ ಒಂಥರ ಅಟ್ಟುಕೊಂಡು ಲೆಕ್ಕ ಇರೋಂಥ ಪ್ಲೇಯರ್ಸ್ಗಳು, ರಿಟೈರ್ ಆಗಿರೋಂಥ ಪ್ಲೇಯರ್ಸ್ಗಳು, ಅವ್ರನ್ನ ಹಾಕೊಂಡಿಲ್ಲ. ಅಂದ್ರೆ ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಗಳು ಅಂತ ಬಂದಾಗ ಅವ್ರನ್ನ ಹಾಕೊಂಡು ಆಡಬೇಕು. ಬರೀ ಇದೊಂದು ಮಾತ್ರ ವಿಚಾರ ಅಲ್ಲ, ವ್ಯೂವರ್ಶಿಪ್. ಇನ್ನ ಒಂದು ವ್ಯೂವರ್ಶಿಪ್, ಪ್ರಪಂಚದಾದಂತ ನೋಡುವಂಥ ಲೀಗ್ ಯಾವ್ದಾದ್ರು ಇದೆ ಅಂತ ಇರೋದು IPL. ಸೊ ಇವರು ನಮ್ಮ ಜೊತೆಗೆ ಕಾಂಪಿಟೇಷನ್ ಬಂತು ಅನ್ನೋದು ಯಾವುದೇ ಟೈಮಲ್ಲಿ ನಡೆಸ್ಬೋದು. ಅವರು ಯಾವುದೇ ಟೈಮಲ್ಲಿ ನಡೆಸ್ಬೋದು. ನಮ್ಮ ಜೊತೆ ಕಾಂಪಿಟೇಷನ್ಗೆ ಬಂತು ಅಂತಂದ್ರೆ ಖಂಡಿತ ಅವ್ರ ವ್ಯೂವರ್ಶಿಪ್ ಅನ್ನೋದು ಉದ್ಧಾರ ಆಗುತ್ತಾ? ಖಂಡಿತ ಉದ್ಧಾರ ಆಗೋದಿಲ್ಲ, ಕಿತ್ಕೊಂಡು ಕೆಳಗಡೆ ಬಿದ್ದಿದೆ. ಸೊ ಅದನ್ನೇ ಲಾಸ್ಟ್ 2 ಸೈಕಲಿಂದ ಅವರ ವ್ಯೂವರ್ಶಿಪ್ ಅನ್ನೋದು ಕೂಡ ಸಿಕ್ಕಾಬಿಟ್ಟೆ ಡಿಪ್ರಿಷಿಯೇಟ್ ಆಗಿದೆ ಅಂತೆ, ಕೆಳಗಡೆ ಕುಸ್ತಾ ಕಾಣಿದೆಯಂತೆ. ಸೊ ಅದನ್ನ ಈ ಲಾಬಿನೇ ಚೇಂಜ್ ಮಾಡ್ಬಿಡೋಣ ಅನ್ನೋ ಥರ ಇವಾಗ ಹೇಳ್ತಾ ಇದ್ದಾರಂತೆ. ಸೊ ಇದು ನೆಕ್ಸ್ಟ್ ಸೈಕಲ್, ಅಪ್ಕಮಿಂಗ್ ಸೈಕಲ್ ಚೇಂಜ್ ಮಾಡಕ್ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಒಂದು FTP ಅನ್ನೋದಿರುತ್ತೆ. ಸೊ ಇದರಲ್ಲೇ ಆಗ್ಬೇಕು ಅಂತ ಬೇಕಾದ್ರೆ ರಿಕ್ವೆಸ್ಟ್ ಹಾಕ್ಬಿಟ್ಟು ಅವರು ಚೇಂಜ್ ಮಾಡಿಸ್ಕೊಬಹುದು. ಮತ್ತೆ ನಾವು ಹಳೆ ಲಾಬಿಗೆ ಹೋಗ್ತೀವಿ ಗುರು. ಫೆಬ್ರವರಿ ಮತ್ತೆ ಮಾರ್ಚ್ ಲಾಬಿ ಏನಿದೆ IPL ಜೊತೆಗೆ ಬೇಡ ಗುರು, ನನ್ನ ಸವಾಸ, ಕ್ಲಾಶ್ ಬೇಡ ನನಗೆ ಅಂತ ಮತ್ತೆ ಹೋಗ್ಬೋದು ಎದ್ರಕೊಂಡು. ಸೊ ಎದ್ರಕೊಂಡವ್ರು ಆಗ್ಲೇ ಎದ್ರಕೊಂಡಂಗೆ ಇನ್ನೇನಲ್ಲಿ ಎದ್ರಕ್ಕೆ ಆಗ್ತಿರೋದಕ್ಕೇನೆ ಅಲ್ಲಿ ಮಾತಾಡ್ತಿರೋದು ಫ್ರಾಂಚೈಸ್ಗಳೆಲ್ಲ ಹಂಗೆ ಉಣ್ಕೊಂಡು ಹೋಗ್ಬಿಟ್ಟವೆಲ್ಲ. ಅಲ್ಲಿ ಪ್ಲೇಯರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ ನೆಟ್ಟಿಗಲ್ಲಿ. ಇನ್ನೇನಾಗುತ್ತೆ IPL ಜೊತೆಗೆ ಕಾಂಪಿಟೇಷನ್ಗೆ ಬಂತು ಅಂತಂದ್ರೆ ಉಣ್ಕೊಂಡು ಹೋಗ್ಬೇಕು ಅಷ್ಟೇನಲ್ಲಿ. ಎಲ್ಲ ಸಖತ್ತಾಗಿ ಪ್ಲಾನ್ ಮಾಡ್ತಾವ್ರೆ IPL ಜೊತೆಗೆ ಕಾಂಪಿಟೇಷನ್ ಅನ್ನೋದನ್ನ ಕಿತ್ತಾಕೋದಕ್ಕೆ. ಅದು ನೆಕ್ಸ್ಟ್ ವರ್ಷನೇ ಕಿತ್ತಾಕ್ತಾರ ಅಥವಾ ಅದ್ರ ನೆಕ್ಸ್ಟ್ ವರ್ಷ ಕಿತ್ತಾಕ್ತಾರ, ICC FTP ಬಂದಾದ್ಮೇಲೆ ಕಿತ್ತಾಕ್ತಾರ ಅಂತ ಕಾದ್ ನೋಡ್ಬೇಕು. ಕಿತ್ತಾಕೋದಂತೂ ಕನ್ಫರ್ಮ್ ಕಾಂಪಿಟೇಷನ್, ಬಟ್ ಅದು ಯಾವಾಗ ಕಿತ್ತಾಕ್ತಾರೆ ಅಂತ ಗೊತ್ತಿಲ್ಲ. ಸೊ ಅವ್ರು ಕೊಡುವಂಥ ರೀಸನ್ ಏನು ಗೊತ್ತಾ? ಲಾಸ್ಟಿಗೆ ಬಂದ್ಬಿಟ್ಟು ಈ ರೀಸನ್ ಆಗಿ ಕೊಡ್ತಾರೆ ನೋಡಿ. ಪೀಕ್ ಸಮ್ಮರ್ ಅಲ್ಲಿ ಪಾಕಿಸ್ತಾನದಲ್ಲಿ ಆಡ್ಸೋದು ಅಷ್ಟು ಸೂಕ್ತ ಅಲ್ಲ. ಆ ಒಂದು ಮೇ ಮತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ಪೀಕ್ ಸಮ್ಮರ್ ಇರುತ್ತೆ ಪಾಕಿಸ್ತಾನದಲ್ಲಿ. ಸೊ ಈ ತಿಂಗಳಲ್ಲಿ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಡ್ರೈನ್ ಔಟ್ ಆಗೋಗ್ಬಿಡ್ತಾರೆ. ಸೊ ಈ ಟೈಮಲ್ಲಿ ಆಡಿಸೋದು ಸೂಕ್ತ ಅಲ್ಲ. ಅದಕ್ಕೋಸ್ಕರ ನಾವು ಹಳೆ ಒಂದು ಪ್ಯಾಟರ್ನ್ಗೆ ಹೋಗ್ತಾ ಇದೀವಿ, ನಾವು ಫಾರ್ಮೆಟ್ಗೆ ಹೋಗ್ತಾ ಇದೀವಿ ಅಂತ ಈ ರೀಸನ್ ಕೊಡ್ತಾರೆ. IPLನ ರೀಸನ್ ಕೊಡೋದಿಲ್ಲ ಅವರು. IPL ಇಂದ ನಮಗೆ ಲಾಸ್ ಆಗ್ತಾ ಇದೆ, IPL ನಮಗೆ ಎದುರಿಸ್ಬಿಟ್ರು, IPL ನಮ್ಗೆ ಉದುರಿಸ್ಬಿಟ್ರು, ಬೀಜ ಎಲ್ಲ ಗಲಾಗಲ ಅನ್ಸ್ಬಿಟ್ರು ನಮಗೆ, ಹಂಗೆ ಹಿಂಗೆ ಅಂತೆಲ್ಲ ರೀಸನ್ ಕೊಡೋದೇ ಇಲ್ಲ ಅವರು. ಅವ್ರು ಕೊಡೋ ರೀಸನ್ನೇ ಇದು ನೋಡಿ. ಬೇಕಾದ್ರೆ ಲಾಸ್ಟಿಗೆ ಕೊಡೋ ರೀಸನ್ನೇ ಇದು ಕೂಡ ಡಿಸ್ಕಷನ್ ಆಗಿದೆ ಅಲ್ಲಿ ರಿವ್ಯೂ ಮೀಟಿಂಗಲ್ಲಿ. ಸೊ ಬರ್ತಾ ಇರೋಂಥ ಮಾಹಿತಿ ಇದು. ಚೇಂಜ್ ಆಗೋದಕ್ಕೆ ರೆಡಿ ಆಗ್ತಿದ್ರೆ ಪಾಕಿಸ್ತಾನದವರು. ತೊಡೆ ತಟ್ಟದವರು ತೊಡೆ ಮುಚ್ಕೊಂಡು ಹೋಗ್ತಾವ್ರು ಇವಾಗ. ಇನ್ನೊಂದು ಹೇಳ್ತಾ ಇದ್ದೆ, ಬೇಡ, ಮುಚ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಆಗಸ್ಟ್ ಎಂಡಲ್ಲಿ ನರ ಇಲ್ದಿರೋ PCB ಅವರು ಡಿಸೈಡ್ ಮಾಡ್ತಾರಂತೆ ನಾವು ಯಾವ ಲಾಬಿಲಿ ಆಡಬೇಕು ಅಂತ.
ಎದ್ರಕೊಂಡಿದೀವಿ ಉದ್ರಕೊಂಡಿದೀವಿ ಅಂತ ಹೇಳೋದಿಲ್ಲ ಬಂದ್ಬಿಟ್ಟು ನಾವು ಯಾವ ಲಾಬಿಲಿ ಆಡಬೇಕು, ನಮಗೆ ಬಿಸಿಲು ಐತೆ, ನಮ್ಗೆ ಹಂಗೈತೆ, ನಮ್ಗೆ ಹಿಂಗೈತೆ, ನೀರು ಸಿಗ್ತಿಲ್ಲ, ಅದು ಸಿಗ್ತಿಲ್ಲ, ಇದು ಸಿಗ್ತಿಲ್ಲ, ಹಂಗೆ ಹಿಂಗೆ ಪೆಂಗೆ ನೋಡಿ ಏನು ಮಾಡ್ತಾರೆ ಅಂತ. ಇನ್ನು ನೋಡಿ FTP ಅನ್ನೋದಿದೆ, ICC FTP ಅನ್ನೋದಿದೆ. ಸೊ ಆ ಮಾಡಲ್ ಪ್ರಕಾರ ಹೋಯ್ತು ಅಂದರೆ ಖಂಡಿತ ನೆಕ್ಸ್ಟ್ ವರ್ಷ ಅನ್ನೋದು ಆಗಲೇಬೇಕು, IPL ಜೊತೆಗೆ ಕ್ಲಾಶ್ ಮಾಡಲೇಬೇಕು. ಸೊ ಅದ್ರ ನೆಕ್ಸ್ಟ್ ಸೀಸನ್ ಏನಿದೆ ಆ ಸೀಸನ್ ನನ್ನ ಪ್ರಕಾರ ಚೇಂಜ್ ಮಾಡ್ಕೊಳ್ಳುವಂಥ ಚಾನ್ಸ್ ಇದೆ. ಒಂದು ವೇಳೆ ನಾವು ಚೇಂಜ್ ಮಾಡ್ಕೊಳ್ಳೇಬೇಕು ಅಂತಂದ್ರೆ ICCಗೆಲ್ಲ ರಿಕ್ವೆಸ್ಟ್ ಹಾಕಿ, ಇಲ್ಲ ಗುರು ನಮ್ಮ ಕೈ ಆಯ್ತಾ ಇಲ್ಲ IPL ಜೊತೆಗೆ, ನಮ್ಗೆ ಆಗ್ತಾ ಇಲ್ಲ ಗುರು ಅಂತ ಫೋರ್ಸ್ಫುಲಿ ಚೇಂಜ್ನ ಮಾಡ್ಕೊಬೇಕಾಗುತ್ತೆ. ಅದೇ ಫೆಬ್ರವರಿ ಮಾರ್ಚ್ ತಿಂಗಳಿಗೆ ನೋಡೋಣ ಅದೇನು ಮಾಡ್ತಾರೆ PCB ಅವರು ಅಂತ. ಒಟ್ಟಲ್ಲಿ ಡಿಸ್ಕಷನ್ ಅಂತೂ ಆಗ್ತದೆ ಚೇಂಜ್ ಮಾಡಬೇಕು ಅಂತ.